ಆಕಾಶವಾಣಿ ಮಂಗಳೂರು. ಕರ್ನಾಟಕ ಬ್ಯಾಂಕ್ ಚಿಂತನ ಮುಂಡಾಜೆ ಕುಮಾರೇಶ್ವರ ಭಟ್ ಅವರಿಂದ. ದೇಶ ಸ್ವಾತಂತ್ರ್ಯ ಪಡೆದು ಸುಮಾರು 7 ದಶಕಗಳಾಗುತ್ತಿವೆ. ಸ್ವತಂತ್ರ ಭಾರತದಲ್ಲಿ ಜನಿಸಿದ ಶುರುವಿನ ಪೀಳಿಗೆಯವರು ವಯೋವೃದ್ಧರಾಗಿದ್ದಾರೆ. ಇವರೇನು ಆ ಸ್ವಾತಂತ್ರ್ಯ ಹೋರಾಟದ, ವಸಾಹತುಶಾಹಿಯ ವಿರುದ್ಧದ ಆ ನಿರಂತರ ಸಂಘರ್ಷ, ಅಹರ್ನಿಶಿ ಹೋರಾಟದ ಕೆಚ್ಚು, ಆ ಸಂಗ್ರಾಮದ ಕಿಚ್ಚು, ಬೆಲೆ ತೆತ್ತಾದರೂ ಪರಕೀಯರನ್ನು ಬಡಿದೋಡಿಸಬೇಕೆಂಬ ಹುಚ್ಚು ಸ್ವತಃ ಕಂಡವರಲ್ಲ, ಅನುಭವಿಸಿದವರಲ್ಲ. ಆದರೂ ಜಗತ್ತು ಆ ವರೆವಿಗೂ ಕಂಡು ಕೇಳರಿಯದ ಗಾಂಧೀಜಿಯ ವಿಶ್ವವಂದ್ಯ ಸತ್ಯಾಗ್ರಹ, ಅಸಹಕಾರ ಚಳವಳಿ, ಶಾಂತಿ ಮಂತ್ರದ ಮೂಲಕ ಆಂಗ್ಲರ ಬಲಿಷ್ಠ ಸಾಮ್ರಾಜ್ಯವನ್ನು ಮಣಿಸಿ ಭಾರತ ಸ್ವತಂತ್ರಗೊಂಡ ಆ ಬಿಸಿ ವಾತಾವರಣದಲ್ಲಿ ಬೆಳೆದು ಬಂದವರು ಇವರು. ಇನ್ನು ಈಗಿನ ನವ ಪೀಳಿಗೆಯವರಿಗೆ ಸ್ವಾತಂತ್ರ್ಯ ಹೋರಾಟದ ವಾಸ್ತವಿಕ ನೆಲೆಗಟ್ಟಿನ ಕಲ್ಪನೆ, ಪ್ರಯೋಗಾತ್ಮಕ ಚಿಂತನೆ ಒಡಮೂಡುವುದೇ ಕಷ್ಟ. ಹಾಗೆಂದು ಇಂದಿನ ಸಮಾಜದಲ್ಲಿ ದೇಶಪ್ರೇಮಿಗಳು ಇಲ್ಲವೆಂದಲ್ಲ. ದೇಶಪ್ರೇಮವೆನ್ನುವುದು ಒಂದು ಸಂಕೀರ್ಣವಾದ ಪರಿಕಲ್ಪನೆ. ಗಡಿ ಕಾಯುವ, ದೇಶ ರಕ್ಷಣೆ ಮಹಾನ್ ಕಾಯಕದಲ್ಲಿ ತೊಡಗಿರುವ ಸೈನಿಕರಂತೆಯೇ ದೇಶಕ್ಕಾಗಿ ಕೊಡುಗೆ ಸಲ್ಲಿಸಲು, ಆ ಮೂಲಕ ತಾಯಿನಾಡಿನ ಪ್ರೀತಿಯನ್ನು ಮೆರೆಯಲು ಹಲವು ದಾರಿಗಳಿವೆ. ಅದು ಯುವ ಭಾರತದ ಶಿಲ್ಪಿಗಳನ್ನೇ ಕಡಿಯುವ ಗುರುಗಳಿಂದ ತೊಡಗಿ ರಾಕೆಟ್ ಉಡಾವಣೆ ಮಾಡುವ ವಿಜ್ಞಾನಿಗಳವರೆಗೆ, ಅನ್ನದಾತನಾದ ರೈತನಿಂದ ಮೊದಲುಗೊಂಡು ಕಲೋಪಾಸಕನ ತನಕ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಮಾತೃಭೂಮಿಯ ಋಣ ಸಂದಾಯಕ್ಕೆ ಪ್ರಯತ್ನಿಸಬಹುದು. ಆ ಮೂಲಕ ಸಾರ್ಥಕ್ಯವನ್ನು ಹೊಂದಬಹುದು. ಒಬ್ಬ ಸಾಮಾನ್ಯ ಕೃಷಿಕನು ಕೂಡ ಅವನ ಜಮೀನಿನಲ್ಲಿ ಉತ್ತಮ ಬೆಳೆಯನ್ನು ಬೆಳೆದು ಉತ್ತಮ ನಾಗರಿಕನಾಗಿ ಜೀವಿಸುತ್ತಿದ್ದರೆ ಅದು ರಾಷ್ಟ್ರಕ್ಕೆ ಕೊಡುಗೆಯೇ ಅಲ್ಲವೇ? ಭೂಮಿಯನ್ನು ಫಸಲಿನಿಂದ ಸಂಪತ್ತಿನ ಕೇಂದ್ರವಾಗಿಸಿ ರಾಷ್ಟ್ರದ ವರಮಾನಕ್ಕೂ ಕೊಡುಗೆಯನ್ನು ನೀಡಿ ಹಲವು ಮಂದಿಗೆ ಉದ್ಯೋಗವೇ ಮೊದಲಾದ ರೀತಿಯಲ್ಲಿ ಆಶ್ರಯದಾತನಾಗಿ, ಪರಿಸರಕ್ಕೆ ಪೂರಕವಾಗಿ, ಪ್ರಾಣಿ ಪಕ್ಷಿಗಳಿಗೆ ಅನುಕೂಲಕರವಾಗಿ ಸಹಜ ಸಿದ್ಧ ಬಾಳುವೆಯನ್ನು ಬಾಳುವುದೂ ದೇಶಪ್ರೇಮ ವ್ಯಕ್ತಪಡಿಸುವ ಮಾರ್ಗವೇ ಅಲ್ಲವೇ? ಇದು ಗಡಿ ಕಾಯುವ ಜವಾನನ ಸೇವೆಯಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇನ್ನು ಶಿಕ್ಷಕನಾದರೂ ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳಿಗೆಗೆ ತ್ರಿಕರಣ ಪೂರಕವಾಗಿ ಅವಿರತ ಶ್ರಮಿಸಿದರೆ ಅದಕ್ಕಿಂತ ಶ್ರೇಷ್ಠ ದೇಶ ಸೇವೆ ಬೇರೇನಿದೆ? ಬಾಲ ಮನಸ್ಸನ್ನೇ ತಿದ್ದಿ ತೀಡಿ ರಾಷ್ಟ್ರ ಪ್ರೇಮಿಯಾಗಿ ರೂಪಿಸುವ ಮಹಾನ್ ಗುರಿ ಹೊತ್ತ ಶಿಕ್ಷಕರು ವಿದ್ಯಾರ್ಥಿಗಳ ಚಂಚಲ ಬುದ್ಧಿಯ ಗಡಿಯನ್ನು ಕಾಯುವ, ಮೋಜು ದುಶ್ಚಟಗಳೆಂಬ ಶತ್ರುಗಳನ್ನು ಸಂಹರಿಸುವ ಯೋಧರೆನ್ನಬಹುದು. ಅದೇ ಗುರುಗಳ ದೇಶಭಕ್ತಿಯ ಅಭಿವ್ಯಕ್ತಿ. ಶ್ರಮಿಕರ ಕೂಲಿಯಲ್ಲಿ, ಕೃಷಿಕರ ಬೆಳೆಯಲ್ಲಿ, ಗುರುಗಳ ಬೋಧನೆಯಲ್ಲಿ ರಾಷ್ಟ್ರ ಪ್ರೇಮವನ್ನು ಕಾಣಬಹುದು. ಸಂಗೀತಗಾರನ ಸಂಗೀತದಲ್ಲಿ, ಶಿಲ್ಪಿಯ ಕೆತ್ತನೆಯಲ್ಲಿ, ಕವಿಯ ಕವಿತ್ವದಲ್ಲಿ ದೇಶಪ್ರೇಮವು ಹಾಸು ಹೊಕ್ಕಾಗಿರಬಹುದು. ಸಾಹಿತಿಗಳಂತೂ ದೇಶಪ್ರೇಮದ ದೀವಿಟಿಕೆಯನ್ನು ಜ್ವಾಜ್ವಲ್ಯಮಾನವಾಗಿ ಬೆಳಗುವ ಸಿದ್ಧಿಯನ್ನು ಪಡೆದಿರುತ್ತಾರೆ. ವೈದ್ಯರ ಸೇವೆಯಲ್ಲಿ, ದಾದಿಯರ ಶುಶ್ರೂಷೆಯಲ್ಲಿ ದೇಶಪ್ರೇಮವಿದೆ. ಎಂಜಿನಿಯರ್ನ ಕುಶಲತೆಯಲ್ಲಿ ರಾಷ್ಟ್ರಭಕ್ತಿ ಇದೆ. ಅಷ್ಟೇ ಏಕೆ, ಗೃಹಿಣಿಯ ಗೃಹ ಕೃತ್ಯಗಳಲ್ಲಿಯೂ ರಾಷ್ಟ್ರ ಪ್ರೇಮದ ನವಿರಾದ ಹಂದರವನ್ನು ದರ್ಶಿಸಬಹುದು. ಸ್ವಾತಂತ್ರ್ಯವೆಂಬುದು ಕೇವಲ ಗಳಿಸಿದ ನಂತರ ನಿಷ್ಕ್ರಿಯಗೊಳ್ಳುವ ಸಂಗತಿಯಲ್ಲ, ನಿರ್ಲಕ್ಷ್ಯ ಮಾಡುವ ವಿಷಯವಲ್ಲ. ದೇಶಪ್ರೇಮ ಎಂಬುದು, ರಾಷ್ಟ್ರ ರಕ್ಷಣೆ ಎಂಬುದು ಕೇವಲ ಸೈನಿಕರತ್ತ ಬೆಟ್ಟು ತೋರುವ ಮಾತಲ್ಲ. ಅದು ದೇಶದ ಪ್ರತಿಯೊಬ್ಬ ಪೌರನಲ್ಲೂ ಸುಪ್ತಾವಸ್ಥೆಯಲ್ಲಿದ್ದು ಸಮಯ ಸಂದರ್ಭಗಳಿಗೆ ಅನುಸಾರ ಜಾಗೃತಾವಸ್ಥೆಗೆ ಬರಬೇಕಾದ ಅದಮ್ಯ ಚೇತನವಾಗಿದೆ, ಸಂಕಲ್ಪ ಶಕ್ತಿಯಾಗಿದೆ, ನಿರಂತರ ಒಸರುತ್ತಿರುವ ನೀರ ಸೆಲೆಯಂತೆ ಅವ್ಯಾಹತವಾಗಿದೆ. ಇದೇ ಅಲ್ಲವೇ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನು ಅನುಜ ಲಕ್ಷ್ಮಣನಲ್ಲಂದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಹೆತ್ತ ತಾಯಿಯೂ ಹೊತ್ತ ತಾಯಿಯೂ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದು. ಈ ರೀತಿ ದೇಶಪ್ರೇಮದ ಸಮಗ್ರ ದೃಷ್ಟಿಕೋನ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತನಿರುವಂತೆ ಸದಾ ನಮ್ಮೆಲ್ಲರಲ್ಲಿರಲಿ. ಇದುವರೆಗೆ ಮುಂಡಾಜೆ ಕುಮಾರೇಶ್ವರ ಭಟ್ ಅವರಿಂದ ಕರ್ನಾಟಕ ಬ್ಯಾಂಕ್ ಚಿಂತನ ಕೇಳಿದಿರಿ.